ಸ್ನೇಹಿತರೆ 4 ಎಕರೆ 2 ಕುಂಟೆ ಪರ್ಚೇಸ್ ಪ್ರಾಪರ್ಟಿ, ಮೂಲ ಜನರಲ್ಲು ನೋಡಿ. ಅದೇ ಡಾಂಬರ್ ರೋಡು. ಆ ಡಾಂಬರ್ ರೋಡಿಂದ ಅಲ್ಲಿದೆಲ್ಲ ಹೆಚ್ಚು ಕಡಿಮೆ 100 ಅಡಿ ಮಾತ್ರ ಬರಬೇಕಷ್ಟೆ. ಆ ಕಬ್ಬಿದೆಲ್ಲ ಕಬ್ಬು ಗಂಟನು ಬರುತ್ತೆ, ಚಾನಲ್ ಬರುತ್ತೆ. ಚಾನಲಿಂದ ಆ ಕಡೆ ರಸ್ತೆ, ಅಂದರೆ ಆ ಕಡೆ ರಸ್ತೆ ಐತೆ ನೋಡಿ. ಆ ಕಬ್ಬು ಕಟ್ಕೊಂಡು ಆ ಉತ್ತಿರೋದು ಕಟ್ಕೊಂಡು ಒಳಗಡೆ ಹೋಯ್ತು, ನಿಮ್ಗೆ ತೋರಿಸ್ತೀನಿ. ಈ ಕಡೆಯಿಂದ ರಸ್ತೆ ಇದೆ ನೋಡಿ. ಇದೆ ಜಮೀನು, ಪ್ಯೂರ್ ಕೆಂಪು ಮಣ್ಣು. ಒಂದಷ್ಟು ಒತ್ತುವರಿ ಸಹ ಬರುತ್ತೆ ಇದಕ್ಕೆ. 4 ಎಕರೆ 2 ಕುಂಟೆ, 3 ಬೋರ್ವೆಲ್ ಇದೆ. ಇವರು ಮೇಂಟೈನ್ ಮಾಡ್ತಾ ಇಲ್ಲ ನೋಡಿ. ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು, ಒಳ್ಳೆ ನೀರಿದೆ ಇಲ್ಲೆಲ್ಲ. ವಾಟರ್ ಸೋರ್ಸು ಒಂದು ಕಡೆ 2 ಕಡೆ, ಇದೊಂದು ಕಡೆ ಆ ಕಬ್ಬು ಹಾಕಿರೋದೊಂದು ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ. ಸಾಯಿಲ್ ಮಾತ್ರ ಪ್ಯೂರ್ ರೆಡ್ ಸಾಯಿಲು, ಕೆಂಪು ಮಣ್ಣು, ಹಿಲ್ಸ್ ವ್ಯೂ ಇದೆ ಹಿಂದೆಗಡೆ. ಜಾಗ ಮಾತ್ರ ಮಸ್ತಾಗೈತೆ. 3 ಬೋರ್ವೆಲ್ ಇದೆ. ಸಿಂಗಲ್ ಆಟಿಸಿ 4 ಎಕರೆ 2 ಕುಂಟೆ ಬಂದಿರೋಂಥ ಜಾಗ. ಟಾರ್ ರೋಡಿಂದ 100 ಮೀಟ್ರು. ಕಬ್ಬಿದೆಯಲ್ಲ ಅಲ್ಲಿವರೆಗೂ ಬರುತ್ತೆ. 3 ಕಡೆ ಪೈಪ್ ಲೈನು, ಡ್ರಿಪ್ ಇರಿಗೇಷನು ಎಲ್ಲ ಆಗೈತೆ. ಇವರು ಮೇಂಟೈನ್ ಮಾಡ್ತಾಯಿಲ್ಲ. ಕಬ್ಬಾಕಾರ 1 ಎಕರೆ ಅಷ್ಟಿಗೆ ನೋಡ್ಕೊಂಡಿಲ್ಲ. ಸೂಪರಾಗಿರುತ್ತೆ ಜಾಗ, ಕೆಂಪು ಮಣ್ಣು. ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗ್ಬೋದು, 150 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ 45 ಕಿಲೋಮೀಟ್ರ್ ಆಗುತ್ತೆ. ಸೂಪರಾಗಿದೆ ಜಾಗ ಮಾತ್ರ. 3 ಬೆರ್ವೆಲ್ಲು. ರೈಟ್ ಮಾತ್ರ ಇವರು ರೀಸನಬಲ್ ರೈಟ್ ಹೇಳ್ತಿದ್ದಾರೆ, ಆರಾಮಾಗಿ ಮಾಡ್ಕೋಬೋದು. ಎಕರೆ ನಿಮಗೆ 52 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಡಾಂಬರ್ ರೋಡಿಂದ 100 ಮೀಟ್ರು. ಟಿ ನರಸೀಪುರ ಟು ಕೊಳ್ಳೇಗಾಲ ಹೋಗೋ ರೋಡಿಂದ 1-2 ಕಿಲೋಮೀಟ್ರ್ ಒಳಗಡೆ ಬರಬೇಕು, 1-1.5 ಕಿಲೋಮೀಟ್ರು. ಫಸ್ಟ್ ಕ್ಲಾಸ್ ಜಾಗ ನೋಡಿ, ಸೂಪರ್ ಜಾಗ. ಪ್ಯೂರ್ ಕೆಂಪು ಮಣ್ಣು, 3 ಬೋರ್ ಇದೆ. ಚಾನಲ್ ಬೇರೆ ನೀರು ಹರಿಯುತ್ತೆ ಇದರಲ್ಲಿ. ಈ ಚಾನಲ್ ರಸ್ತೆಗೆ ಅಟ್ಯಾಚ್ ಆಗಿರೋಂಥ ಜಾಗ ಸೂಪರ್ ಆಗೈತೆ. ರೀಸನಬಲ್ ರೈಟು, ಒಂದೇ RTC ಜನರಲ್ ಪ್ರಾಪರ್ಟಿ.